ಈ ರೀತಿ ಒಬ್ಬಟ್ಟಿನ ಸಾಂಬಾರು ಮಾಡಿದರೆ ಹೋಳಿಗೆ ಅಥವಾ ಅನ್ನದ ಜೊತೆಗೆ ಅಷ್ಟೇ ಅಲ್ಲ, ನೀವು ಇದನ್ನು ಹಾಗೆ ಕೂಡ ಕುಡಿಬೋದು. ಇವತ್ತು ನಮ್ಮ ಉತ್ತರ ಕರ್ನಾಟಕ ಸೈಡ್ನಲ್ಲಿ ಯಾವ ರೀತಿ ಮಾಡ್ತಾರೆ ಈ ಒಬ್ಬಟ್ಟಿನ ಸಾಂಬಾರು ಅಂತೇಳಿ ಅದೇ ರೀತಿ ಮಾಡಿ ತೋರಿಸ್ತೀನಿ ಬನ್ನಿ. ತುಂಬ ಸುಲಭವಾಗಿ ಮಾಡ್ಕೋಬೋದು. ಇಲ್ಲಿ ಈ ಒಬ್ಬಟ್ಟಿನ ಸಾಂಬಾರು ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿ ಬೇಕಂತ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿನಿ. ಸ್ಪೆಷಲಿ ಇಲ್ಲಿ ಕೊಬ್ಬರಿ ತೊಗೊಂಡಿನಿ ನಾನು. ಈ ಕೊಬ್ಬರಿನ ನಾನು 1 ಚಮಚ ಎಣ್ಣೆಯಲ್ಲಿ ಈ ರೀತಿ ಕೆಂಪಾಗೋ ತನಕ ಹುರಿದು ತೊಗೊಂಡಿದ್ದೀನಿ. ಇದೇ ರೀತಿ ಕೆಂಪಾಗಬೇಕು, ಸಾಂಬಾರು ರುಚಿ ತುಂಬಾ ಸರಿಯಾಗಿರುತ್ತೆ. ಮತ್ತು ಕೊಬ್ಬರಿ ಹಾಗೂ ಈರುಳ್ಳಿ ಮಿಕ್ಸ್ ಮಾಡದೆ ಹಾಕಬೇಕು ಇದರಲ್ಲಿ. ನೀವು ಮೊದಲಿಗೆ ಕೊಬ್ಬರಿನ ನಾನು ಸ್ಮೂತಾಗಿ ಪೌಡ್ರ್ ಮಾಡ್ಕೊಂಡಿನಿ. ನಂತರ ಈ ಸುಟ್ಟಿದಂತಹ ಈರುಳ್ಳಿ ಕೂಡ ಒಂದು ಸಲ ಮಿಕ್ಸಿ ಜಾರ ಬಂದ ಚಾಲು ಮಾಡ್ಕೊಂಡು ತೊಗೊಂಡಿದ್ದೀನಿ. ಈರುಳ್ಳಿ ಅಲ್ಲಿ ಕಾಣಬೇಕು, ಆ ರೀತಿ ನೀವಿಲ್ಲಿ ರುಬ್ಕೋಬೇಕಾಗುತ್ತೆ ಈರುಳ್ಳಿ. ಇವಾಗ ಕಡಾಯಿನಲ್ಲಿ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಬಿಸಿ ಆಗಿದೆ. ಇವಾಗ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಗೂ ಜೀರಿಗೆ ಹಾಕ್ತಿದ್ದೀನಿ. ಹಾಗೆ ಹಿಂಗೆ ಹಾಕ್ತಿದ್ದೀನಿ. ಹಿಂಗೆ ಕೂಡ ಇದರಲ್ಲಿ ಮಿಕ್ಸ್ ಮಾಡದೆ ಹಾಕೋಬೇಕು, ತುಂಬಾ ರುಚಿಯಾಗಿರುತ್ತೆ ಈ ಒಬ್ಬಟ್ಟಿನ ಸಾಂಬಾರ. ಇವಾಗ ಸಾಸಿವೆ ಸಿಡಿಬೇಕು. ಸಿಡಿದಾದ್ಮೇಲೆ ನಾನಿಲ್ಲಿ ಬೆಳ್ಳುಳ್ಳಿ ಹಾಗೂ ಹಸಿ ಶುಂಠಿ ಕುಟ್ಟಿ ಸೇರಿಸ್ತಿದ್ದೀನಿ, ಕರಿಬೇವಿನ ಸೊಪ್ಪು. ಇವಾಗ ಬೆಳ್ಳುಳ್ಳಿ ಪೂರ್ತಿಯಾಗಿ ಕೆಂಪಾಗಬೇಕು. ಮತ್ತು ಇದರಲ್ಲಿ ಬೆಳ್ಳುಳ್ಳಿ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇರಬೇಕು. ಕೆಂಪಾದಮೇಲೆ ಇಲ್ಲಿ ನಾನು ಕೊಬ್ಬರಿ ಮತ್ತು ಈರುಳ್ಳಿ ಪೌಡ್ರ್ ಮಾಡಿಟ್ಕೊಂಡಿದ್ದಲ್ಲ ಅದನ್ನು ಸೇರಿಸ್ತಿದ್ದೀನಿ. ಇವೆರಡು ಮಾತ್ರ ನೀವು ಇದರಲ್ಲಿ ಸ್ಕಿಪ್ ಮಾಡದೆ ಹಾಕೋಬೇಕು. ಒಂದು ಅರ್ಧ ಕೊಬ್ಬರಿ ಗುಂಡ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡು 1 ಚಮಚ ಎಣ್ಣೆ ಹಾಕಿ ಈ ರೀತಿ ಕೆಂಪಾಗೋ ತನಕ ಹುರ್ಕೊಂಡಿದ್ದೆ. 1 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಫ್ರೈ ಮಾಡ್ಕೊಂಡಾದ್ಮೇಲೆ ನಾನಿಲ್ಲಿ ಹೋಮ್ ಮೇಡ್ ಪ್ಯೂವರ್ ಆಗಿರುವಂತಹ ಮಸಾಲೆ ಖಾರ ಹಾಕ್ತಿದ್ದೀನಿ. ಸ್ವಲ್ಪನೇ ಅರಿಶಿನ ಹಾಗೂ ಸಾಂಬಾರು ಮಸಾಲ ಹಾಕ್ತಿದ್ದೀನಿ. ಇದರಲ್ಲಿ ಈ ಹೋಮ್ ಮೇಡ್ ಮಸಾಲ ಖಾರ ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ. ನಮ್ಮ ಉತ್ತರ ಕರ್ನಾಟಕ ಸೈಡ್ನಲ್ಲಿ ನಾವು ಎಲ್ಲರೂ ಆಲ್ಮೋಸ್ಟ್ ಈ ಮಸಾಲನೇ ಹಾಕೋದು. ತುಂಬಾ ರುಚಿಯಾಗಿರುತ್ತೆ ಈ ಒಬ್ಬಟ್ಟಿನ ಸಾಂಬಾರ. ಇವಾಗ ಇದಕ್ಕೆ ಈ ಬೇಳೆ ಮೇಲಿನ ಕಟ್ಟು ತೊಗೊತೇವಲ್ಲ, ಅಂದರೆ ನೀರು ತೊಗೊತೇವಲ್ಲ, ಆ ನೀರನ್ನು ನಾನು ಇದಕ್ಕೆ ಹಾಕ್ತಿದ್ದೀನಿ. ಈ ಹೋಮ್ ಮೇಡ್ ಮಸಾಲೆ ಖಾರ ನಿಮಗೆ ಬೇಕಿದ್ರೆ ಆರ್ಡ್ರ್ ಕೂಡ ಮಾಡ್ಬೋದು. ಓಕೆ, ಇವಾಗ ಬೇಕಾದಷ್ಟು ನೋಡ್ಕೊಂಡು ನೀರನ್ನ ಹಾಕೋಬೇಕಾಗುತ್ತೆ ನೀವಿಲ್ಲಿ. ಅದ್ರ ಜೊತೆಗೆ ಇಲ್ಲಿ ನಾನು ರುಚಿಗೆ ಬೇಕಾದಷ್ಟು ಉಪ್ಪು ಕೂಡ ಹಾಕ್ತಿದ್ದೀನಿ. ಹಾಗೆ ಈ ಸಾಂಬಾರು ಗಟ್ಟಿ ಮಾಡೋದಕ್ಕೆ ನಾನಿಲ್ಲಿ ಹುರುಣ ಹಾಕ್ತಿದ್ದೀನಿ. ಒಂದು 2-3 ಚಮಚ ಹಾಕೋಬೋದು. ನೋಡ್ಕೊಂಡು ಹಾಕೊಳ್ಳಿ, ಗಟ್ಟಿ ಬೇಕು ತಿಳಿಬೇಕು ನೋಡ್ಕೊಂಡು ಅದರ ಪ್ರಕಾರ ನೀವಿಲ್ಲಿ ಈ ಹುರುಳನ್ನ ಹಾಕೋಬೇಕಾಗುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಇಲ್ಲಿ ನಾನು ಹುಣಸೆಹಣ್ಣು ಹಾಕೋಬೇಕು. ನೀವಿಲ್ಲಿ ನನ್ನ ಹತ್ರ ಹುಣಸೆಹಣ್ಣು ಖಾಲಿ ಆಗಿತ್ತು, ಹೀಗಾಗಿ ನಾನಿಲ್ಲಿ 1 ನಿಂಬೆಹಣ್ಣಿನ ರಸನ ಹಾಕ್ತಿದ್ದೀನಿ. ಇದ್ರೆ ಹುಣಸೆಹಣ್ಣೆ ಹಾಕ್ಕೊಳ್ಳಿ, ಇಲ್ಲಾಂದರೆ ನಿಂಬೆಹಣ್ಣಿನ ರಸನ ಹಾಕ್ಕೊಳ್ಳಿ. ಬಟ್ 2ರಲ್ಲಿ 1 ಹಾಕೇಬೇಕು ನೀವು ಇದಕ್ಕೆ. ಇವಾಗ ಇದಕ್ಕೆ ಒಂದು 5 ನಿಮಿಷ ಕುದಿಸ್ಕೊಂಡು ತೊಗೋಬೇಕು. ಕೊನೆಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಸಾಕು. ಈ ಟೈಮ್ನಲ್ಲಂತೂ ಘಮ್ ಅಂತಿರುತ್ತೆ. ಸೊ ಮಿಸ್ ಮಾಡದೆ ಈ ವಿಧಾನದಲ್ಲಿ ಒಂದೇ ಒಂದು ಸಲ ಟ್ರೈ ಮಾಡಿ ನೋಡಿ. ಆಲ್ಮೋಸ್ಟ್ ನಮ್ಮ ಹಳ್ಳಿ ಕಡೆಗೆ ನಾವೆಲ್ಲರೂ ಇದೇ ರೀತಿ ಮಾಡ್ತೀವಿ. ತುಂಬಾ ರುಚಿಯಾಗಿರುತ್ತೆ. ನೀವು ಇದನ್ನು 2 ದಿನ ಇಟ್ಕೊಂಡು ಕುಡಿಬೋದು ಅಥವಾ ತಿನ್ನಬಹುದು. ಓಕೆ, ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ.